Yes. Jai Shri Gurudev. Good morning to all dear students. Today we are going to discuss about your first year PUC Business Studies, the chapter number 2, Forms of Business Organization. Already know in previous class we have to discuss already with chart. What are all the forms of business organization in your business? Already ನಾನು previous class ಗೆ chart ಮುಖಾಂತರ ತೋರಿಸಿದ್ದೆ ಎಷ್ಟು forms of business organization ಇದೆ with examples. But now class onwards ಏನು ಮಾಡಬೇಕು ಅಂತಂದ್ರೆ ನಾವು ಒಂದೊಂದು ಸಪರೇಟ್ ಆಗಿ ಓದ್ತಾ ಹೋಗ್ತೀವಿ. ಒಂದೊಂದು ಅಂತಂದ್ರೆ 5 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಇದೆ ಮುಖ್ಯವಾಗಿ. ಫಸ್ಟ್ನೇ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ರೀತಿ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಅದರಲ್ಲಿ ದ ಫಸ್ಟ್ ಒನ್ ಸೋಲ್ ಪ್ರೊಪ್ರೈಟರ್ಶಿಪ್. ಓಕೆ, ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ. ದ ಸೆಕೆಂಡ್ ಒನ್ Joint Hindu Undivided Family, JHUF. The second one, JHUF, Joint Hindu Undivided Family. Third one, Partnership Firm. Partnership Firm ಅಂತಂದ್ರೆ ಪಾಲುದಾರಿಕಾ ಸಂಸ್ಥೆ. ಅದು ಹಿಂದೂ ವಿಭಕ್ತ ಕುಟುಂಬ. ಎರಡನೇದು ಫಸ್ಟ್ನೇದು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ. ಮೂರನೇದು ಪಾಲುದಾರಿಕಾ ಸಂಸ್ಥೆ ಪಾರ್ಟ್ನರ್ಶಿಪ್ ಫರ್ಮ್. ಫೋರ್ತ್ ಒನ್ ಕೋಆಪರೇಟಿವ್ ಸೊಸೈಟಿ, ಸಹಕಾರ ಸಂಘಗಳು ಅಂತ ಕರಿತೀವಿ. ಫಿಫ್ತ್ ಒನ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ಕರಿತೀವಿ. ಸೊ ಕೂಡು ಬಂಡವಾಳ ಸಂಸ್ಥೆಗಳು. ಹಾಗೆ ಇವತ್ತು ನಾವು ಫಸ್ಟ್ ಒನ್ ಯಾವುದು ಅಂತಂದ್ರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಗ್ಗೆ ನಾವು ಇವತ್ತು ನೋಡೋಣ. ಇದ್ರ ಬಗ್ಗೆ ನೀವು ನೋಟ್ಸ್ ಕೂಡ ಶೇರ್ ಮಾಡಿದ್ದೇನೆ. ಓಕೆ, ಸೊ ದ ಫಸ್ಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್, STC ಅಂತ ಕರೀತೀವಿ. ಐದರ್ ಸೋಲ್ ಪ್ರೊಪ್ರೈಟರ್ಶಿಪ್. Okay, so before going to that, first what are all the 5 forms of business organization? The first one, STC, sole trading concern or sole proprietorship. The second one, JHUF, Joint Hindu Undivided Family. Next, partnership firm. The fourth one, cooperative society. Fifth one, joint stock companies. Right? ಈಗ ನಾವು ಫಸ್ಟ್ ಸ್ಟ್ರೆಸ್ ಕೊಟ್ಟರೆ ಯಾವನ್ನ ಜಾಸ್ತಿ ಮಾಡಿ ಕಾನ್ಸಂಟ್ರೇಟ್ ಅಂತ ಫಸ್ಟ್ ಒನ್. ಆಮೇಲೆ ನೆಕ್ಸ್ಟ್ ಇದು ಮುಗಿದ್ಬಿಟ್ಟು ಸೆಕೆಂಡ್ ಒನ್ ಹೋಗೋಣ. ಫಸ್ಟ್ ಒನ್ ಏನಿರುತ್ತೆ, STC ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ. ಕನ್ನಡದಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತ ಕರೀತೀವಿ. ಏನು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತಂದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ಯಾವ್ದು ಬರುತ್ತೆ ನಮ್ಮ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಒಂದು ಸೆಕೆಂಡ್ ರಿಮೈಂಡ್ ಮಾಡ್ಕೊಳ್ಳೋಣ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತಂದ್ರೆ ಫಸ್ಟ್ ಇಂಗ್ಲಿಷಲ್ಲಿ ಮೀನಿಂಗ್ ಹೇಳ್ತೀನಿ, ನೆಕ್ಸ್ಟ್ ಕನ್ವರ್ಟ್ ಇಂಟು ಕನ್ನಡ. ಫಸ್ಟ್ ಮೀನಿಂಗ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. Sole proprietorship is one of the forms of business organization. It means the single person, the managed, controlled and taking the all decision regarding the business. The term called as sole proprietorship. ಏನು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯು ವ್ಯವಹಾರ ಸಂಘಟನೆ ಒಂದು ಆಧಾರವಾಗಿದ್ದು ಈ ಸಂಸ್ಥೆಯಲ್ಲಿ ಒಬ್ಬನೇ ಮಾಲೀಕನಿದ್ದು ಅವನೇ ಮಾಲೀಕತ್ವವನ್ನು ವಹಿಸಿ ಅದರಲ್ಲಿ ಬರುವ ಲಾಭ ನಷ್ಟವನ್ನು ಒಬ್ಬನೇ ಅನುಭವಿಸಿದರೆ ಅದನ್ನು ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ಸ್ ಏನು ಬರ್ಬೋದು? ಏಕ ವ್ಯಕ್ತಿ ಅಂತಂದ್ರೆ ಒಬ್ಬನೇ ವ್ಯಕ್ತಿ ಇರಬೇಕು, ತನ್ನ ಸ್ವಂತ ದುಡ್ಡಿಂದ ಅವನೇ ಎಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಆ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕು. ಅದರಲ್ಲಿ ಪ್ರಾಫಿಟ್ ಬಂದು ಲಾಭ ಬಂದರೂ ಖುಷಿ ಪಡಬೇಕು.
ಪಡಬೇಕು, ನಷ್ಟ ಆದರೂ ಖುಷಿ ಪಡಬೇಕು. ಯಾಕಂದರೆ ಅವನ ದುಡ್ಡು ಅವನ ವ್ಯವಹಾರ ಅಂತ ಹೇಳ್ತೀವಿ. ಸೊ ಈ ವ್ಯವಹಾರ ಏಕವ್ಯಕ್ತಿ ಮಾಲೀಕತ್ವಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವುದಪ್ಪ ಅಂತಂದರೆ ಒಂದು ಫೋಟೋಗ್ರಾಫರ್. ನೋಡಿ, ಈ ಫೋಟೋಗ್ರಾಫರ್ ಯಾವುದೋ ಫೋಟೋ ಸ್ಟುಡಿಯೋ ಹೋಗ್ತೀರಾ, ಅಲ್ಲಿ 7-8 ಜನ ಇರ್ತಾರ? ನೋ, ಓನ್ಲಿ ಒನ್ ಈಸ್ ಎ ಓನರ್. ಅಂದರೆ ಅವನು ವರ್ಕರ್ಸ್ ಇರ್ತಾರೆ, ಬಟ್ ಮ್ಯಾನೇಜ್ ಕಂಟ್ರೋಲ್ ಎಲ್ಲ ಯಾರು ಒಬ್ಬನೇ ಓನರ್ ಇರ್ತಾನೆ. ಸೊ ಅದನ್ನು ನಾವು ಪಾರ್ಟ್ನರ್ಶಿಪ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರೀತೀವಿ. ಅದೇ ರೀತಿ ಪ್ಲಂಬರ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಬ್ಬನೇ ಓನರ್ ಇರ್ತಾನೆ. ಈ ಮನೆಗಳಿಗೆಲ್ಲ ಈ ಪೈಪ್ ಫಿಟ್ಟಿಂಗ್ಸು, ಓಕೆ, ಬಾತ್ರೂಮ್ಸ್ ಫಿಟ್ಟಿಂಗ್ಸ್ ಎಲ್ಲ ಇರ್ತಾರಲ್ಲ, ಅದನ್ನು ನಾವು ಪ್ಲಂಬರ್ ಅಂತ ಕರೀತೀವಿ. ಸೊ ಒಬ್ಬನೇ ಮಾಲೀಕ, ಅಲ್ಲಿ ಬರ್ತಕ್ಕಂಥ ವ್ಯವಹಾರದಲ್ಲಿ ಬರ್ತಕ್ಕಂಥದ್ದನ್ನು ಒಬ್ಬನೇ ಅನುಭವಿಸ್ತಾರೆ, ಲಾಭ ನಷ್ಟವನ್ನು. ಅದೇ ರೀತಿ ಎನಿ ಪಾನಿಪುರಿ ಆರ್ ಬೇಲ್ಪುರಿ ಬಿಸ್ನೆಸ್ ಮ್ಯಾನ್. ನೋಡಿ, ಯಾವುದೇ ಒಬ್ಬ ಪಾನಿಪುರಿ ಆಗೋದು, ಬೇಲ್ಪುರಿ, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್. ಓಕೆ, ಸೊ ಅದರಲ್ಲಿ ಏನಿರ್ತಾನೆ, ಒಬ್ಬನೇ ಇರ್ತಾನೆ, ಮಾಲೀಕ ಒಬ್ಬನೇ ಇರ್ತಾನೆ. ನೆಕ್ಸ್ಟು ಏರ್ ಡ್ರೆಸ್ಸಸ್, ಏರ್ ನಾಟ್ AIR, ವೆರಿ ಲಾಟ್ ಆಫ್ ಡಿಫ್ರೆನ್ಸ್. HAIR, AIR ಮೀನ್ಸ್ ಗಾಳಿ, HAIR ಕೂದಲು ಅಂತ ಕರಿತೀವಿ. ಸೊ ಏರ್ ಡ್ರೆಸ್ಸರ್ಸ್ ಅಂದರೆ ಕಟಿಂಗ್ ಶಾಪ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಅಲ್ಲೂ ಕೂಡ ಒಬ್ಬನೇ ಓನರ್ ಇರ್ತಾರೆ. ಇದು ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ನೆಕ್ಸ್ಟ್ ಮೂವ್ ಆನ್ ಟು ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಏನು ಇದರ ಲಕ್ಷಣಗಳು? ಅದಕ್ಕಿಂತ ಮುಂಚಿತವಾಗಿ ನೀವು ಬರೀಬೇಕು. ಯಾವುದೇ ಒಂದು 4 ಮಾರ್ಕ್ ಕ್ವಶನ್ ಕೇಳಿದಾಗ ಫಸ್ಟ್ ಯು ಹ್ಯಾವ್ ಟು ರೈಟ್ ಮೀನಿಂಗ್ ಆಫ್ ದಿ ಕಂಟೆಂಟ್, ಸೆಕೆಂಡ್ ಯು ಹ್ಯಾವ್ ಟು ರೈಟ್ ಪಾಯಿಂಟ್ಸ್, ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ವಿತ್ ದ ಪಾಯಿಂಟ್ಸ್. ಓಕೆ, ಸೊ ಫಸ್ಟ್ ನೀವೇನು ಬರೀತೀರಾ, ನೆಕ್ಸ್ಟ್ ಅದೇ ಲಕ್ಷಣಗಳು ಲಿಸ್ಟ್ ಔಟ್ ಮಾಡ್ತೀರಾ. ಫಾರ್ಮೇಷನ್ ಅಂಡ್ ಕ್ಲೋಷರ್. ನೋಡಿ, ಫಾರ್ಮೇಷನ್ ಅಂತಕ್ಕಂಥದ್ದು ಸ್ಥಾಪನೆ, ಕ್ಲೋಷರ್ ಅಂತಕ್ಕಂಥದ್ದು ನಿರ್ಗಮನ, ಅಂದರೆ ಅದನ್ನ ಸೆಟಲ್ ಡೌನ್ ಮಾಡೋದು. ಅಂದರೆ ಹೇಳ್ತಾರೆ, ಅಟ್ ದ ಟೈಮ್ ಆಫ್ ಸೋಲ್ ಪ್ರೊಪ್ರೈಟರ್, ವೆನ್ ಫಾರ್ಮೇಷನ್ ಆಫ್ ಎ ಕಂಪನಿ ಆರ್ ಫಾರ್ಮೇಷನ್ ಆಫ್ ಎ ಬಿಸ್ನೆಸ್ ಅಂಡ್ ಕ್ಲೋಷರ್, ದೇರ್ ಇಸ್ ನೋ ಪಾಲಿಸಿ ಫ್ರಮ್ ದ ಗವರ್ನಮೆಂಟ್. ನೋಡಿ, ಇವನು ಸ್ಥಾಪನೆ ಮಾಡೋದು ಇವನಿಗೆ ಬಿಟ್ಟಿದ್ದು, ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಆ ವ್ಯಕ್ತಿಗೆ ಸಂಬಂಧಿಸಿದಾಗಿರುತ್ತೆ, ಮತ್ತು ಅದನ್ನು ಕ್ಲೋಸ್ ಮಾಡಬೇಕು ಅವನಿಗೆ ಸಂಬಂಧಿಸಿದ ವ್ಯಕ್ತಿ ಆಗಿರುತ್ತೆ. ಯಾಕಂದರೆ ದೇರ್ ಇಸ್ ನೋ ಇಂಟರ್ವೆನ್ಷನ್ ಎನಿ ಗವರ್ಮೆಂಟ್ಸ್. ಯಾಕಂದರೆ ಯಾವುದೇ ಇಲ್ಲಿ ಗವರ್ಮೆಂಟ್ಸ್ ಇಂಟರ್ವೆನ್ಷನ್ ಆಗಲ್ಲ. ನೀವು ಕೇಳ್ಬೋದು, ಏನಕ್ಕೆ ಗವರ್ಮೆಂಟ್ ಇಂಟರ್ವೆನ್ಷನ್ ಆಗಲ್ಲ? ದೇರ್ ಇಸ್ ನೋ ಪಾರ್ಟ್ನರ್ಶಿಪ್. It is only single businessman. Okay, they enjoyed profit and losses equally. Okay, next control. Control, niyantrana. The best features of sole proprietorship is control. ಏನು ಕಂಟ್ರೋಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎನಿ ನ್ಯಾಚುರಲ್ ರಿಸೋರ್ಸಸ್, ಏನಾದರೂ ಸಂಪನ್ಮೂಲಗಳನ್ನು ಬಳಸ್ಕೊಂಡಿದ್ರೆ ವ್ಯವಹಾರಕ್ಕೆ, ಅದು ನಿಯಮಿತವಾಗಿ ಬಳಸಬೇಕು. ಅದೇ ರೀತಿ ಖರ್ಚು ವೆಚ್ಚಗಳನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಬರೀ ನಷ್ಟನೇ ಆಗ್ತದೆ, ಪ್ರಾಫಿಟ್ ಆಗಿಲ್ಲ ಅಂತಂದರೆ ಆ ಕಂಪ್ನಿ ಮುಚ್ಚಬೇಕಾಗುತ್ತೆ, ಅಲ್ಲ ತೆಗೆದಿರ್ತಕ್ಕಂಥ ಶಾಪ್ಸ್ನ ಮುಚ್ಚಬೇಕಾಗುತ್ತೆ. ಸೊ ಆದ್ದರಿಂದ ಕಂಟ್ರೋಲ್ ಈಸ್ ಮಸ್ಟ್. ನಿಯಂತ್ರಣ ಅಂತಕ್ಕಂಥದ್ದು ತುಂಬ ಪಾರ್ಟ್ ಆಗ್ತದೆ. ನೆಕ್ಸ್ಟ್, ನೋ ಸಪರೇಟ್ ಎಂಟಿಟಿ. ಅಂತಂದರೆ ದೇರ್ ಇಸ್ ನೋ ಲಾಸ್, LAW ರೂಲ್ಸ್ ಫ್ರಮ್ ದ ಗವರ್ಮೆಂಟ್. ಯಾವುದೇ ಕಾನೂನು ಮತ್ತು ನೀತಿ ನಿಯಮಗಳನ್ನು ಏನು ಪಾಲಿಸುವ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸಿಂಗಲ್ ಮ್ಯಾನ್. ಓಕೆ, ಏಕ ವ್ಯಕ್ತಿ. ನೆಕ್ಸ್ಟ್, ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ. ಏನು ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ ಅಂತಂದರೆ ವ್ಯವಹಾರದ ನ್ಯೂನತೆ ಅಂತ ಕರಿತೀವಿ. ನ್ಯೂನತೆ ಏನು? ಲ್ಯಾಕ್ ಅಂತಂದರೆ ನ್ಯೂನತೆ, ನಷ್ಟ ಆಗ್ತಕ್ಕಂಥದ್ದು. ಯಾವ ಟೈಮಲ್ಲಿ ಆಗುತ್ತೆ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಒಬ್ಬ ವ್ಯವಹಾರಸ್ಥ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ, ಹುಚ್ಚುಚ್ಚಾಗಿ ಡಿಸಿಷನ್ ತಗೊಂಡು, ಅಟ್ ದ ಟೈಮ್ ದೇರ್ ಇಸ್ ನೋ ಪ್ರಾಫಿಟ್, ಓನ್ಲಿ ಫಾರ್ ಲಾಸ್. ಫ್ರಮ್ 2018 to 19 ಲಾಸ್. ಅಟ್ ದ ಟೈಮ್ ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ ಅಂತಕ್ಕಂಥದ್ದು ಅಪ್ಲೈ ಆಗುತ್ತೆ. ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ ಅಂತಂದರೆ ದೇರ್ ಇಸ್ ನೋ ಮಚ್ ಆ್ಯಂಡ್ ಮಚ್, ಅಂದರೆ ಎಕ್ಸ್ಟ್ರಾ ಮ್ಯಾನೇಜರಲ್ ಎಬಿಲಿಟಿ ಇರೋದಿಲ್ಲ, ನಿರ್ವಹಣಾ ಸಾಮರ್ಥ್ಯ ಅಂತಕ್ಕಂಥದ್ದು ಕಮ್ಮಿ ಇರುತ್ತೆ. ಅಟ್ ದ ಟೈಮ್ ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ ಅಂತ ಕರೀತೀವಿ. ಓಕೆ, ದೀಸ್ ಆರ್ ಮೇಜರ್ ಫೀಚರ್ಸ್ ಆಫ್
ಸೋಲ್ ಪ್ರೊಪ್ರೈಟರ್ಶಿಪ್ ದ ಫಸ್ಟ್ ಒನ್ ಫಾರ್ಮೇಷನ್ ಕ್ಲೋಸರ್ ಸ್ಥಾಪನೆ ಮತ್ತು ನಿರ್ಗಮನ ಕಂಟ್ರೋಲ್ ನಿಯಂತ್ರಣ ನೋ ಸಪರೇಟ್ ಎಂಟಿಟಿ ಯಾವುದೇ ರೀತಿಯ ಬೇರೆ ವ್ಯವಹಾರಿಕ ಕಾನೂನು ಇದರಲ್ಲ ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ ಅಂತಂದ್ರೆ ವ್ಯವಹಾರದ ನ್ಯೂನತೆ ಅಂತ ಕರೀತೀವಿ ಓಕೆನಾ ನೆಕ್ಸ್ಟ್ ಮೂವ್ ಆನ್ ಟು ಮೆರಿಟ್ಸ್ ಮೆರಿಟ್ಸ್ ಅಂತ ಅಂತಂದ್ರೆ ಅನುಕೂಲ ನೋಡಿ ನಾವು ಮೆರಿಟ್ಸ್ ಅಂತ ನಾವು ಕರೀಬಹುದು ಅಡ್ವಾಂಟೇಜಸ್ ಅಂತ ನಾವು ಕರೀಬಹುದು ಇಂಗ್ಲಿಷ್ ಓಕೆ ಅಡ್ವಾಂಟೇಜಸ್ ಮೆರಿಟ್ಸ್ ನಿಮ್ಮ SLC ಮಟ್ಟದಲ್ಲೆಲ್ಲ 4 to 10th ವರೆಗೂ ಅಡ್ವಾಂಟೇಜಸ್ ಅಂತ ಯೂಸ್ ಮಾಡ್ತಾರೆ ನಾನಲ್ಲಿ ಹಂಗೆ ನಿಮ್ಮ ಹೈಯರ್ ಎಜುಕೇಶನ್ ಹೋಗ್ತಾ ಹೋಗ್ತಾ ಆಫ್ಟರ್ SLC ವಿಲ್ ಯೂಸ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಮೆರಿಟ್ಸ್ ಅಂಡ್ ಲಿಮಿಟೇಷನ್ಸ್ ಅನುಕೂಲ ಅನಾನುಕೂಲ ಇನ್ನು ಡಿಗ್ರಿ ಲೆವೆಲ್ ಹೋದಾಗ ಏನು ಯೂಸ್ ಮಾಡ್ತಾರೆ ಪ್ರಾನ್ಸ್ ಅಂಡ್ ಕಾನ್ಸ್ ಪ್ರಾನ್ಸ್ ಅಂಡ್ ಕಾನ್ಸ್ ಪ್ರಾನ್ಸ್ ಅಂತಂದ್ರೆ ಮೆರಿಟ್ಸ್ ಕಾನ್ಸ್ ಅಂತಂದ್ರೆ ಡಿಮೆರಿಟ್ಸ್ ಓಕೆ ನಿಮ್ಗೆ PU ಲೆವೆಲ್ ಇರುವಾಗ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಇದೆ ಓಕೆ ಅನುಕೂಲ ಅನಾನುಕೂಲ ಏನು ಕ್ವಿಕ್ ಡಿಸಿಷನ್ ಮೇಕಿಂಗ್ ಫಸ್ಟ್ ಅನುಕೂಲ ಆಗತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ವ್ಯವಹಾರಸ್ಥನಿಗೆ ಕ್ವಿಕ್ ಡಿಸಿಷನ್ ಮೇಕಿಂಗ್ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡಪ್ಪ ಹೆಂಗ್ ಅಪ್ಲೈ ಆಗುತ್ತೆ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತಂದ್ರೆ ನನಗೆ ಇವಾಗ ನನ್ನ ಹತ್ರ 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ 10 ಲಕ್ಷ ಇದೆ ನಾನು ಇವತ್ತು ನೈಟ್ ನಾನು ಯೋಚನೆ ಮಾಡ್ತೀನಿ ನಾನು ಬಿಸ್ನೆಸ್ ಬೆಳಿಗ್ಗೆ ಏನು ಓಪನ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಏರ್ ಬಿಸ್ನೆಸ್ ಇರ್ಬೋದು ಫೋಟೋಶಾಪ್ ಇರ್ಬೋದು ಪ್ಲಂಬರ್ ಬಿಸ್ನೆಸ್ ಇರ್ಬೋದು ನಾನು ಏನು ಮಾಡ್ತೀನಿ ಈ 10 ಲಕ್ಷ ನಾನು ಹೇಗೆ ಹೂಡಿಕೆ ಮಾಡಿ ಅಂತಕ್ಕಂಥದ್ದು ನಾನು ಪ್ಲಾನ್ ಮಾಡ್ಕೊಳ್ತೀನಿ ಕ್ವಿಕ್ ಡಿಸಿಷನ್ ತಗೊಳ್ತೀನಿ ಓಕೆನಾ ಸೊ ಈ 10 ಲಕ್ಷದಲ್ಲಿ ನಾನು ಏನಕ್ಕೆ ಇನ್ವೆಸ್ಟ್ ಮಾಡಿ ನಾನು ಯಾವ ರೀತಿ ಬಿಸ್ನೆಸ್ ನಡೆಸ್ಬೋದು ಅಂತಂದರೆ there is no entry other people because of they owned and controlled by single man so that you can take he will take the quick decisions okay ಅವನು ಯಾವುದೇ ವ್ಯವಹಾರವನ್ನು ಮಾಡಲಿ ನೇರ ನಿರ್ಧಾರವನ್ನು ತಗೊಳ್ಬಹುದು ನೆಕ್ಸ್ಟ್ ಕಾನ್ಫಿಡೆನ್ಷಿಯಾಲಿಟಿ ಆಫ್ ಇನ್ಫಾರ್ಮೇಷನ್ ಏನು ಕಾನ್ಫಿಡೆನ್ಷಿಯಲ್ ಅಂತಂದ್ರೆ ಸೀಕ್ರೆಸಿ ಟು ಮೇಂಟೈನ್ ದ ಸೀಕ್ರೆಟ್ ಟು ಮೇಂಟೈನ್ ದ ಬಿಸ್ನೆಸ್ ಸೀಕ್ರೆಸಿ ಗೌಪ್ಯವಾಗಿರ್ತಕ್ಕಂಥದ್ದು ಈ ಫಾರ್ ಎಕ್ಸಾಂಪಲ್ ನಾನು 10 ಲಕ್ಷನ ಯಾವ ರೀತಿ ಅದಕ್ಕೆ ಇನ್ವೆಸ್ಟ್ ಮಾಡಿ ನಾನು ಲಾಭ ಮಾಡ್ತಾ ಇದ್ದೀನಿ ಅಂತ ನಾನು ಇನ್ನೊಬ್ಬರಿಗೆ ಹೇಳ್ಕೊಟ್ರೆ ಅದು ನೆಕ್ಸ್ಟ್ ಏನು ಮಾಡ್ತಾರೆ ಅವನು ಬಂದು ನನ್ನ ಪಕ್ಕದಲ್ಲಿ ಇದ್ದು ಫೋಟೋಶಾಪ್ 7 ವರ್ಷ ಇರ್ತಾರೆ ಅವಾಗ ನಮ್ಗೆ ಏನಾಗುತ್ತೆ ಬಿಸ್ನೆಸ್ ನನಗೆ ಮಾಡ್ತಾ ಇರುತ್ತೆ ಫಸ್ಟ್ A ಅಂತಕ್ಕಂಥದ್ದು ಓಪನ್ ಮಾಡಿರ್ತಾರೆ ನೆಕ್ಸ್ಟ್ B ಅಂತಕ್ಕಂಥದ್ದು ನನ್ನ ಹತ್ರ ಇರ್ತಕ್ಕಂಥ ಕಾನ್ಫಿಡೆನ್ಷಿಯಾಲಿಟಿ ಎಲ್ಲ ಬಿಟ್ಕೊಟ್ರೆ ಗೌಪ್ಯತೆ ಅಥವಾ ಸೀಕ್ರೆಸಿನ ನಾನು ಏನು ಮಾಡಿ ಶೇರ್ ಮಾಡುತ್ತೆ ಅಟ್ ದ ಟೈಮ್ ಬಿಸ್ನೆಸ್ ಇಸ್ ಲಾಸ್ ಆಗ್ಬೋದು ಅದನ್ನು ಕೂಡ ಹೇಳ್ತಾರೆ ಕಾನ್ಫಿಡೆನ್ಷಿಯಾಲಿಟಿ ಆಫ್ ಇನ್ಫಾರ್ಮೇಶನ್ ಈಸ್ ಮಸ್ಟ್ ಅಂತಕ್ಕಂಥದ್ದು ಯಾವುದೇ ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡಬೇಕು ಡು ನಾಟ್ ಶೇರ್ ಟು ಎನಿಬಡಿ ಓಕೆ ಇಟ್ ಮೀನ್ಸ್ ಸೀಕ್ರೆಸಿ ಆರ್ ಸೀಕ್ರೆಟ್ ಅಂತ ಕರಿತೀವಿ ನೆಕ್ಸ್ಟ್ ಡೈರೆಕ್ಟ್ ಇನ್ಸೆಂಟಿವ್ ಏನು ಡೈರೆಕ್ಟ್ ಇನ್ಸೆಂಟಿವ್ ಅಂತ ಬಂದರೆ ಡೈರೆಕ್ಟ್ ಇನ್ಸೆಂಟಿವ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಪಾರ್ಟ್ನರ್ಶಿಪ್ ವರ್ಕ್ ಮಾಡಿದ್ರೆ ಅದು ಅವ್ರವ್ರದ್ದು ಎಷ್ಟೆಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಅಷ್ಟು ಇನ್ಸೆಂಟಿವ್ ಅಂತ ಕೊಡ್ತಾರೆ ಈ ಬೋನಸ್ ಅಂತ ಎಲ್ಲ ಕೇಳಿದಾಗ ಎಕ್ಸ್ಟ್ರಾ ಪಾರ್ಟ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ ಸೊ ಈ ಡೈರೆಕ್ಟ್ ಇನ್ಸೆಂಟಿವ್ ಅಂತ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅವನು 10 ಲಕ್ಷ ಹೂಡಿಕೆ ಮಾಡಿ ಸೊ ಆ 10 ಲಕ್ಷ ಅಷ್ಟು ಏನಿದೆ ನಾರ್ಮಲ್ ಅಮೌಂಟು ಸೊ ಪ್ರಿನ್ಸಿಪಲ್ ಆ ಅಮೌಂಟನ್ನು ತಗೊಂಡು ಅವನ ವ್ಯವಹಾರದಲ್ಲಿ ವೃದ್ಧಿಯನ್ನು ಒಂದು ಪ್ರಾಫಿಟ್ ಅನ್ನು ತಗೊಂಡು ನಮ್ಮ ಮೇಯ್ನ್ ಆಗಿ ಎಕ್ಸ್ಟ್ರಾ ಏನು ಪ್ರಾಫಿಟ್ ಬರುತ್ತೆ ದ ಟರ್ಮ್ ಕಾಲ್ಡ್ ಎಸ್ ಡೈರೆಕ್ಟ್ ಇನ್ಸೆಂಟಿವ್ ಓಕೆ ಸೊ ಡೈರೆಕ್ಟ್ ತಗೊಳ್ಳುತ್ತೆ ಯಾವುದೇ ನೋ ಇಂಟರ್ಮೀಡಿಯರೀಸ್ ಇಸ್ ದೇರ್ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ ಬಿಕಾಸ್ ಆಫ್ ದ ಸಿಂಗಲ್ ಪರ್ಸನ್ ಮ್ಯಾನೇಜ್ಡ್ ಅಂಡ್ ಕಂಟ್ರೋಲ್ಡ್ ಓಕೆ ಒಬ್ಬನೇ ವ್ಯಕ್ತಿ ಮ್ಯಾನೇಜ್ ಅಂಡ್ ಕಂಟ್ರೋಲ್ ದಿ ಬಿಸ್ನೆಸ್ ನೆಕ್ಸ್ಟ್ ಈಸಿ ಆಫ್ ಫಾರ್ಮೇಷನ್ ಅಂಡ್ ಕ್ಲೋಷರ್ ನೋಡಿ ಈಸಿ ಆಫ್ ಫಾರ್ಮೇಷನ್ ಅಂಡ್ ಕ್ಲೋಷರ್ ಅಂತ ಏನು ಅಂತೀವಿ ಅಂತಂದರೆ ಗೌರ್ಮೆಂಟ್ ಯಾವುದೇ ರೀತಿ ಇಂಟರ್ವೆನ್ಷನ್ ಆಗೋದಿಲ್ಲ ಯಾಕಂದರೆ ಇದು ಒನ್ ಆಫ್ ದ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಟೈಪ್ ಓಕೆ ಸಮ್ಟೈಮ್ಸ್ ಗೌರ್ಮೆಂಟ್ ವಿಲ್ ಬಿ ಇಂಟರ್ವೆನ್ಷನ್ ಯಾವಾಗ ಅಂತಂದರೆ ಈ ವ್ಯವಹಾರದಲ್ಲಿ ಏನಾದರೂ ಸಮಾಜಘಾತಕ ಘಟನೆಗಳನ್ನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ಗೌರ್ಮೆಂಟ್ ಶುಡ್ ಬಿ ಇಂಟರ್ವೆನ್ಷನ್ ಬಟ್
ಯಾವಾಗ ನೋಡಿ ಈಸಿಯಾಗಿ ಫಾರ್ಮೇಷನ್ ಕ್ಲೋಸರ್, ಇದನ್ನ ಕ್ಲೋಸ್ ಮಾಡೋದು ಮತ್ತೆ ಈಸಿಯಾಗಿ ಫಾರ್ಮೇಷನ್ ಅಂತಂದ್ರೆ ಏನಂತಾರೆ, ದೇರ್ ಇಸ್ ನೋ ಸಪರೇಟ್ ಸೋಲ್ ಕಾರ್ಪೊರೇಷನ್ ಇಸ್ ದ ಅಟ್ಲೀಸ್ಟ್ ರೆಗ್ಯುಲೇಟೆಡ್ ಫಾರ್ಮ್ ಆಫ್ ಬಿಸ್ನೆಸ್. ಇಟ್ ಈಸ್ ಈಸಿ ಟು ಸ್ಟಾರ್ಟ್, ಈಸಿಯಾಗಿ ಸ್ಟಾರ್ಟ್ ಮಾಡ್ತಾರೆ, ಈಸಿಯಾಗಿ ಕ್ಲೋಸ್ ಮಾಡೋದು. ಯಾವುದೇ ರೀತಿ ನಿಯಮಗಳನ್ನು ನೋಡೋ ಅವಶ್ಯಕತೆ ಇರೋದು, ಯಾಕಂದ್ರೆ ಒಬ್ಬನೇ ವ್ಯಕ್ತಿ ಇರ್ತಾರೆ. ಓಕೆನಾ, ದೇರ್ ಇಸ್ ನೋ ಪಾರ್ಟ್ನರ್ಶಿಪ್, ಇಟ್ ಇಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಇದು ನೋಡಿ ನಿಮಗೆ ಸಂಬಂಧಿಸಿದಂಥ ಮುಖ್ಯವಾಗಿರ್ತಕ್ಕಂಥ ಮೆರಿಟ್ಸ್, ಅನುಕೂಲಗಳು ಅಂತ ಕರಿತೀವಿ. ಕ್ವಿಕ್ ಡಿಸಿಷನ್ ಮೇಕಿಂಗ್, ಕಾನ್ಫಿಡೆನ್ಷಿಯಾಲಿಟಿ ಆಫ್ ಇನ್ಫಾರ್ಮೇಶನ್, ಡೈರೆಕ್ಟ್ ಇನ್ಸೆಂಟಿವ್, ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಸರ್. ಸರಿ, ನೆಕ್ಸ್ಟ್ ಮೂವ್ ಆನ್ ಟು ಡಿಮೆರಿಟ್ಸ್. ಎಲ್ಲಿ ಮೆರಿಟ್ಸ್ ಇರುತ್ತೋ ಅಲ್ಲಿ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಮೈಂಡ್ ಅನುಕೂಲ ಎಲ್ಲಿರುತ್ತೋ ಅಲ್ಲಿ ಅನಾನುಕೂಲ ಇದ್ದೇ ಇರುತ್ತೆ. ಓಕೆನಾ, ಬರೀ ಅನುಕೂಲ ಮಾತ್ರನೇ ಇರೋದಿಲ್ಲ ವ್ಯವಹಾರದಲ್ಲಿ, ಲಾಭ ಇದ್ದರೆ ನಷ್ಟ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಡಿಮೆರಿಟ್ಸ್ ಏನಪ್ಪ ಅಂತಂದ್ರೆ, ಫಸ್ಟ್ ಒನ್ ಲಿಮಿಟೆಡ್ ರಿಸೋರ್ಸಸ್. ಏನು ಲಿಮಿಟೆಡ್ ರಿಸೋರ್ಸಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬನೇ ವ್ಯಕ್ತಿ ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ರಿಸ್ಕಿ ಜಾಬ್. ಕೆಲವೊಂದು ಟೈಮ್ ದುಡ್ಡಿರಲ್ಲ, ಕೆಲವೊಂದು ಟೈಮ್ ಅವನೇನು ಮಾಡ್ತಾನೆ, ಬೇರೆಯವರಿಂದ ಸಂಘ ಮತ್ತು ಸಹಕಾರ ಸಂಘಗಳಿಂದ ಸಾಲವನ್ನು ತಗೊಂಡ್ಬರ್ತಾನೆ, ಆ ಸಾಲಕ್ಕೆ ಬಡ್ಡಿನ ಕಟ್ಟಿ ಸೊ ವ್ಯವಹಾರನ ಸ್ಟಾರ್ಟ್ ಮಾಡ್ತಾನೆ. ಲಿಮಿಟೆಡ್ ರಿಸೋರ್ಸಸ್ ಅಂತಂದರೆ ಸಂಪನ್ಮೂಲಗಳ ಕೊರತೆ, ಪ್ಲೇಸ್ ಸಿಗಲ್ಲ, ದುಡ್ಡಿದ್ರೆ ಪ್ಲೇಸ್ ಸಿಗಲ್ಲ, ಪ್ಲೇಸ್ ಇದ್ರೆ ದುಡ್ಡಿರಲ್ಲ. ಸೊ ಆ ರೀತಿ. ನೆಕ್ಸ್ಟ್ ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್. ನೋಡಿ, ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾರು ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಫೋಟೋ ಶಾಪನ್ನು ಸ್ಟಾರ್ಟ್ ಮಾಡಿದ. ಸೊ ಅವ್ರ ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ ಅದನ್ನ ರನ್ ಮಾಡಲಿಕ್ಕೆ. ಸೊ ಅವನೇನು ಮಾಡ್ತಾನೆ, ಜಸ್ಟ್ ಎಕ್ಸಾಂಪಲ್ ಅಸ್ಯೂಮ್, ಓಕೆ ಅರ್ಥ ಆಗಲಿ ಅಂತ ಹೇಳ್ತಾರೆ, ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗ್ತು ಆ ಎ ಅಂತಕ್ಕಂಥ. ಸೊ ಅವ್ರ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ, ಆರಂಭ ಅಂತಾರಲ್ಲ, ಸೊ ಆ ರೀತಿ ಒಂದು ಶೆಟ್ ಡೌನ್ ಮಾಡ್ತಾರೆ ವ್ಯವಹಾರ. ಸೊ ಅದಕ್ಕೆ ಇಟ್ ಈಸ್ ನಾಟ್ ಎ ಲಾಂಗ್ ಪ್ರೋಸೆಸ್ ಆಫ್ ಬಿಸ್ನೆಸ್, ಇಟ್ ಈಸ್ ಎ ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್. ಓಕೆನಾ. ಸೊ ನೆಕ್ಸ್ಟ್ ಅನ್ಲಿಮಿಟೆಡ್ ಲಯಬಿಲಿಟಿ. ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೆ ಅನಿಯಮಿತ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಅಂತ ಕರಿತೀವಿ. ಅಟ್ ದ ಟೈಮ್ ಶೆಟ್ ಡೌನ್ ದ ಬಿಸ್ನೆಸ್, ದ ಸಿಂಗಲ್ ಮ್ಯಾನ್ ಅಂತ ನಾವು ಏನು ಹೇಳ್ತೀವಿ, ಆ ವ್ಯಕ್ತಿನೇ ಅದನ್ನ ಹೊಣೆಗಾರಿಕೆಯನ್ನು ಹೊತ್ತಿರ್ತಾನೆ. ನೆಕ್ಸ್ಟ್ ಲ್ಯಾಕ್ ಆಫ್ ಮ್ಯಾನೇಜಿಬಿಲಿಟಿ. ಸಮ್ಟೈಮ್ಸ್ ಏನಾಗುತ್ತೆ, ಲ್ಯಾಕ್ ಆಫ್ ಮ್ಯಾನೇಜಿಬಿಲಿಟಿ ಅಂತಂದರೆ ದಿರ್ ಇಸ್ ನೋ ಸ್ಕಿಲ್ ಪವರ್ ಅಂತಂದರೆ ಅವನು ಎಜುಕೇಟೆಡ್ ಆಗಿರಲ್ಲ, ಸೊ ನಿರ್ವಹಣಾ ಸಾಮರ್ಥ್ಯ ಅಂತಕ್ಕಂಥದ್ದು ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ನೋಡಿ, ನಾವು ಇವತ್ತಿನ ಕ್ಲಾಸಲ್ಲಿ ಏನು ಕಲಿತ್ವಿ, ಫಸ್ಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಯಾವುದಿದೆ ಅಂತ ಚಾರ್ಟ್ ಮುಖಾಂತರ ನೋಡಿದ್ವಿ. ಓಕೆ, ಟೋಟಲ್ 5 ಇದೆ. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್, ಸೆಕೆಂಡ್ ಒಂದು JHUF, ಜಾಯಿಂಟ್ ಇಂಟು ಅನ್ಡಿವೈಡೆಡ್ ಫ್ಯಾಮಿಲಿ, ದ ಥರ್ಡ್ ಒನ್ ಪಾರ್ಟ್ನರ್ಶಿಪ್ ಫಾರ್ಮ್, ದ ಫೋರ್ತ್ ಒನ್ ಕೋಆಪರೇಟಿವ್ ಸೊಸೈಟೀಸ್, ಫಿಫ್ತ್ ಒನ್ ಜಾಯಿಂಟ್ ಸ್ಟಾಕ್ ಕಂಪನೀಸ್. ನಾವು ಇವತ್ತಿನ ಕ್ಲಾಸಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ನ ತಗೊಂಡ್ವಿ. ಅದರ ಮೀನಿಂಗು, ಎಕ್ಸಾಂಪಲ್ಸ್, ಫೀಚರ್ಸ್, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಓಕೆ, ಅದರ ಅರ್ಥ, ಅದರ ಉದಾಹರಣೆಗಳು, ಲಕ್ಷಣಗಳೇನು ಮುಖ್ಯವಾಗಿ, ಮತ್ತೆ ಅನುಕೂಲ ಅನಾನುಕೂಲಗಳು ಯಾವ್ಯಾವ ಅಂತ ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ನೋಡಿ, ಮೀನಿಂಗ್ ಆಗಲಿ ಗೊತ್ತಿದೆ. ದೇ ಓನ್ಡ್ ಅಂಡ್ ಕಂಟ್ರೋಲ್ಡ್ ಬೈ ಸಿಂಗಲ್ ಪರ್ಸನ್, ದೇ ಎಂಜಾಯ್ ದ ಪ್ರಾಫಿಟ್ ಅಂಡ್ ಲಾಸಸ್ ಸಿಂಗಲ್ ಅಂದರೆ ಹಿಮ್ಸೆಲ್ಫ್ ಓನ್ಲಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಫೋಟೋಗ್ರಾಫ್ಸ್, ಫೋಟೋಗ್ರಾಫರ್, ಪ್ಲಂಬರ್, ಹೇರ್ ಡ್ರೆಸ್ಸರ್ಸ್. ನೆಕ್ಸ್ಟ್ ಫೀಚರ್ಸ್ ಅಂತ ಬಂದ ಫಾರ್ಮೇಷನ್, ಕ್ಲೋಸರ್, ಕಂಟ್ರೋಲ್, ನೋ ಸಪರೇಟ್ ಎಂಟಿಟಿ, ಲ್ಯಾಕ್ ಆಫ್ ಬಿಸ್ನೆಸ್ ಎಂಟಿಟಿ. ಡಿಮೆರಿಟ್ಸ್ ಮೆರಿಟ್ಸ್ ಅಂತ ಬಂದಾಗ ಡಿಸಿಷನ್ ಮೇಕಿಂಗ್, ಕಾನ್ಫಿಡೆನ್ಷಿಯಾಲಿಟಿ ಆಫ್ ಇನ್ಫಾರ್ಮೇಶನ್, ಡೈರೆಕ್ಟ್ ಇನ್ಸೆಂಟಿವ್, ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಸರ್. ಡಿಮೆರಿಟ್ಸ್ ಅಂತ ಬಂದಾಗ ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್, ಅನ್ಲಿಮಿಟೆಡ್ ಲಯಬಿಲಿಟಿ, ಲ್ಯಾಕ್ ಆಫ್ ಮ್ಯಾನೇಜರಿಯಲ್ ಎಬಿಲಿಟಿ. Okay, for tomorrow class we will discuss about the second form of business organization, JHUF. JHUF ಅಂದರೆ ಜಾಯಿಂಟ್ ಇಂಟು ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಇದರಲ್ಲೂ ಕೂಡ ನಾವು ಮೀನಿಂಗ್ ಅನ್ನು ನೋಡ್ತೇವೆ, ಎಕ್ಸಾಂಪಲ್ಸ್ ಅನ್ನು ನೋಡ್ತೇವೆ, ಫೀಚರ್ಸ್ ಅಂಡ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ನ ನೋಡ್ತೇವೆ, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಥ್ಯಾಂಕ್ ಯು. ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಆಲ್.